ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಗುಡಾರದ ಸೇವೆಯ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿದ್ದಂಥ ಯಾಜಕರ ಒಂದು ಅರ್ಹತೆಯ ಬಗ್ಗೆ ಖಂಡಿತವಾಗ್ಲೂ ನಾವು ಮಾತಾಡಬೇಕು. ದೇವರ ಸೇವಕರಿಗೆ ಅರ್ಹತೆ ಇರಬೇಕು, ದೇವರ ಸೇವಕರಿಗೆ ಮರ್ಯಾದೆ ಇರಬೇಕು. ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನನ್ನ ಸ್ನೇಹಿತ ಅಶೋಕ್ ಬಂದಿದ್ದಾರೆ, ತುಂಬ ಸಂತೋಷ. ಅಶೋಕ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮ. ನಮಸ್ಕಾರ. ಈಗ ಯಾಜಕರ ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಯಾಜಕರಿಗೆ ಒಂದು ರೀತಿಯಾದ ಮರ್ಯಾದೆ ಇರಬೇಕು, ಅಥವಾ ಸಮ್ ಕೈಂಡ್ ಆಫ್ ಅ ಪ್ರೆಸ್ಟೀಜ್ ಶುಡ್ ಬಿ ದೇರ್ ಫಾರ್ ಅ ಪ್ರೀಸ್ಟ್. ಅದರಲ್ಲೂ ಯಾಜಕರು, ಮಹಾಯಾಜಕರಿದ್ದಾರೆ. ನಾವು ಮೊದಲನೇ ಭಾಗದಲ್ಲಿ ಯಾಜಕರ ಬಗ್ಗೆ, ಅವರ ಅರ್ಹತೆ ಬಗ್ಗೆ ನಾವು ಮಾತಾಡೋಣ. ಸ್ವಲ್ಪ ಮಾಹಿತಿ ನೀಡಿ. ನೋಡಿ, ಯಾಜಕರು ಅಂದರೆ ಇಸ್ರಾಯೇಲರ 12 ಕುಲಗೋತ್ರಗಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ತುಂಬ ಮರ್ಯಾದೆಯಾದಂಥ ಒಂದು ಕೆಲಸ. ಯಾಕಂದರೆ ಇವರು ಮನುಷ್ಯರನ್ನು ದೇವರ ಸನ್ನಿಧಿಯಲ್ಲಿ ಪ್ರತಿನಿಧಿಸುವಂಥವರು. ಯಾಜಕರಿಗೂ ಪ್ರವಕ್ತರಿಗೂ ಇರುವಂಥ ಒಂದೇ ಒಂದು ವ್ಯತ್ಯಾಸ ನಾವೇನಾದರೂ ನೋಡುವುದಾದರೆ, ಯಾಜಕರು ಮನುಷ್ಯರನ್ನು ದೇವರ ಸನ್ನಿಧಿಯಲ್ಲಿ ಪ್ರತಿನಿಧಿಸುತ್ತಾರೆ, ಪ್ರವಾದಿಗಳು ದೇವರನ್ನು ಮನುಷ್ಯರ ಮಧ್ಯದಲ್ಲಿ ಪ್ರತಿನಿಧಿಸ್ತಾರೆ. ಈ ಎರಡನ್ನೂ ನಾವು ನೋಡಿದಾಗ ಯಾಜಕರಿಗೆ ವಿಶೇಷವಾದ ಗೌರವ ಇತ್ತು. ಯಾಕಂದರೆ ಇವರಿಗೊಂದು ಸ್ಥಾನಮಾನ ಇತ್ತು. ಆ ಸ್ಥಾನದಲ್ಲಿ ದೇವರ ಆಲಯದಲ್ಲಿ ಒಂದು ಸ್ಥಾನಮಾನ, ಅಂದರೆ ಯಾಜಕರು ಅಂದರೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯೋಗ್ಯರಾದಂಥವರು ಅನ್ನೋದನ್ನು ಗಮನಿಸಬೇಕು. ಮೊದಲನೇದಾಗಿ ಯಾಜಕರು ಅಂತ ಅನ್ನಿಸ್ಕೊಂಡವ್ರು ಯಾರು ಅಂದರೆ ಆರೋನನ ಮಕ್ಕಳು. ಆರೋನನನ್ನು ದೇವರು ಮಹಾಯಾಜಕನಾಗಿ ಆರಿಸ್ಕೊಂಡ್ರು ಮತ್ತು ಆತನ ಮಕ್ಕಳನ್ನು ಯಾಜಕರನ್ನಾಗಿ ಆರಿಸ್ಕೊಂಡ್ರು. ಈ ಯಾಜಕರಿಗಿದ್ದಂಥ ಅರ್ಹತೆಗಳು ಅಂತ ಏನಾದರೂ ನೀವು ಹೇಳಿದ್ರೆ, ಅವರಿಗೆ ಮೊದಲನೇ ಅರ್ಹತೆ ಏನು ಅಂದರೆ ಆರೋನನ ವಂಶದಲ್ಲಿ ಹುಟ್ಟಿದವರಾಗಿರಬೇಕು. ಯಾರು ಆ ವಂಶದಲ್ಲಿ ಹುಟ್ಟುತ್ತಾರೋ ಅವರು ಮಾತ್ರ ಯಾಜಕರಾಗಲಿಕ್ಕೆ ಅವಕಾಶ. ಬೇರೆ ಯಾರೂ ಕೂಡ ಯಾಜಕರಾಗುವಂಥ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂದರೆ ಶುಡ್ ಬಿ ಬೈ ಬರ್ತ್, ನಾಟ್ ಬೈ ಅಡಾಪ್ಟೇಷನ್, ಅಥವಾ ನಾವು ದತ್ತು ತೆಗೆದುಕೊಂಡು ಆ ವಂಶದಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಆರೋನನ ವಂಶದಲ್ಲಿ ಹುಟ್ಟುತ್ತಾರೋ ಅವರು ಮಾತ್ರ ಅದಕ್ಕೆ ಬಾಧ್ಯಸ್ಥರು. ಈಗ ನಾವು ಹೇಳಬೇಕಾದ್ರೆ ಡೆನ್ನಿಸ್ ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ ಡೆನ್ನಿಸ್ ಅವರ ಆಸ್ತಿಗೆ ಬಾಧ್ಯರಾಗ್ತಾರೆ. ಇದನ್ನು ನಾವು ಸಿಂಪಲ್ಲಾಗಿ ಈ ಗುಡಾರದ ಸೇವೆಯಲ್ಲಿ ತೆಗೆದುಕೊಂಡ್ರೆ ಆರೋನನ ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ, ಆ ವಂಶದಲ್ಲಿ ಹುಟ್ಟಿದವರು ಮಾತ್ರ ಆ ಸೇವೆಗೆ ಯೋಗ್ಯರು ಅಂತ ನಾವು ಹೇಳ್ಬೋದು. ಈಗ ಅರ್ಹತೆ ಅಂದರೆ ಏನು ಅಂತ ನಾವು ನೋಡಾಯಿತು. ಅದು ಆರೋನನ ಒಂದು ರಕ್ತದಿಂದ ಬಂದಿರಬೇಕಾಗಿತ್ತು. ಈಗ ಬೇರೆ ಅರ್ಹತೆ ಏನು? ಬೇರೆ ಅರ್ಹತೆ ಅಂದರೆ ಅವರಿಗೆ ಗುಡಾರದ ಸೇವೆ ಮಾಡುವುದಕ್ಕೆ ಆಸಕ್ತಿ ಇರಬೇಕು ಮತ್ತು ಅದನ್ನೆಲ್ಲ ಕಲ್ತಿರಬೇಕು. ಸುಮ್ಮನೆ ಯಾರು ಬೇಕಾದರೆ ಅದರಲ್ಲಿ ಆಗಲಿಕ್ಕೆ ಅವಕಾಶವಿಲ್ಲ. ಆ ಕೆಲವು ಸಿದ್ಧಾಂತಗಳನ್ನು ಕಲ್ತಿರಬೇಕು. ಯಾವ ರೀತಿ ಬಲಿಯನ್ನು ಕೊಡಬೇಕು, ಯಾವ ರೀತಿ ರಕ್ತವನ್ನು ತೆಗೆದುಕೊಳ್ಬೇಕು, ಆ ಕುರಿಮರಿಯನ್ನು ತಂದಾಗ ಅದನ್ನು ಯಾವ ರೀತಿ ಬಲಿ ಕೊಟ್ಟು ಅದರ ರಕ್ತವನ್ನು ಅಥವಾ ಆ ಚರ್ಮವನ್ನು ಯಾವ ರೀತಿ ಸುಲಿಬೇಕು, ಸರ್ವಾಂಗ ಹೋಮ ಯಾವ ರೀತಿ ಕೊಡಬೇಕು, ಅಥವಾ ಪಾಪ ಪರಿಹಾರದ ಬಲಿ ಯಾವ ರೀತಿ ಕೊಡಬೇಕು, ಸಮಾಧಾನ ಬಲಿ ಯಾವ ರೀತಿ ಕೊಡಬೇಕು, ಇವೆಲ್ಲವನ್ನು ಮೋಶೆ ಅವರಿಗೆ ಒಂದು ತರಬೇತಿ ಕೊಟ್ಟಂಗೆ ಟ್ರೈನಿಂಗ್ ಕೊಟ್ಟಿದ್ದ. ಇದನ್ನು ಕಲ್ತಿರ್ಬೇಕು ಅವರು. ಈಗ ಅದನ್ನು ಹೆಂಗೆ ನಡೆಸಬೇಕು ಅಂತ ಗೊತ್ತಿರಬೇಕು. ಆಮೇಲೆ ಆರೋನನ ಒಂದು ವಂಶದಲ್ಲಿರಬೇಕು. ವಸ್ತ್ರದ ಬಗ್ಗೆ ಸ್ವಲ್ಪ ಹೇಳಿ. ಅವರಿಗೆ ವಿಶೇಷವಾದಂಥ ಬಿಳಿ ನಿಲುವಂಗಿಗಳನ್ನು ಕಟ್ಟಿದರು. ಬಿಳಿ ನಿಲುವಂಗಿಗಳು ಮತ್ತು ಅವರಿಗೆ ಒಂದು ದಾರವನ್ನು, ನಡುವಿನಲ್ಲಿ ಒಂದು ಬಿಳಿ ಅಂತಲ್ಲ, ನೀಲಿ ದಾರವನ್ನು ಕಟ್ಟಿದರು, ಬ್ಲೂ. ಈ ನೀಲಿ ದಾರ ಮತ್ತು ಪರಿಶುದ್ಧತೆಗೆ ಸೂಚನೆಯಾಗಿ ಬಿಳಿ ವಸ್ತ್ರಗಳನ್ನು ಇಟ್ಟಿದ್ರು. ಮತ್ತು ಅವರ ತಲೆಗೆ ಅವ್ರು ಯಾವತ್ತೂ ಕೂಡ ಇದನ್ನು ತಲೆಯನ್ನು ಬಿಟ್ಕೊಂಡಿರಬಾರ್ದು. ಅಂದರೆ ಅದಕ್ಕೊಂದು ಕವರಿಂಗ್ ಇರುತ್ತಾಯಿತ್ತು ಅವ್ರಿಗೆ ಯಾವಾಗಲೂ ಕೂಡ. ಅಂದರೆ ದೇವರ ಸನ್ನಿಧಿಯಲ್ಲಿ ತಲೆಯನ್ನು ತೋರಿಸಬಾರ್ದು ಅನ್ನೋದು ಒಂದು ಸಿದ್ಧಾಂತವಿತ್ತು. ಈ ರೀತಿ ಇನ್ನೊಂದೇನು ಅಂದರೆ ಅವರು ತುಂಬ ಶುಭ್ರವಾಗಿರಬೇಕು, ಶುಚಿಯಾಗಿರಬೇಕು. ಯಾವಾಗಲೂ ಕೂಡ ಶುಚಿಯಾಗಿ ಕಾಣಬೇಕು. ಯಾಕಂದರೆ ದೇವರ ಸನ್ನಿಧಿಯಲ್ಲಿರುವಂಥವ್ರು, ಅವ್ರು ನೋಡೋಕ್ಕೆ ಬಂದವರು ದೇವ್ರು ನೋಡೋದ ರೀತಿಯಲ್ಲೇ. ಈಗ ನಾವೊಂದು ಉದಾಹರಣೆ ಹೇಳಬೇಕಾದ್ರೆ, ಯಾರಾದರೂ ಹೊರಗಿನವ್ರು ಬಂದು ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಬೋಧಕರು, ದೇವರ ಸೇವಕರು, ಯಾವಾಗಲೂ ನೀವು ದೇವರನ್ನ ಪ್ರತಿನಿಧಿಸ್ತಕ್ಕಂಥ ಒಬ್ಬ ವ್ಯಕ್ತಿಗಳಾಗಿರಬೇಕು. ನಿಮ್ಮ ಕೂದಲಿರ್ಬೋದು, ನಿಮ್ಮ ಬಟ್ಟೆ ಇರ್ಬೋದು, ನಿಮ್ಮ ಒಂದು ಮುಖ ಇರ್ಬೋದು, ನೀವು ಹೇಗೆ ಕಾಣಿಸ್ತೀರಾ, ಏಕೆಂದರೆ ನೀವು ದೇವರ ಪ್ರತಿನಿಧಿ. ಸೊ ದೇವರ ಸೇವಕರು, ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ದೇವರ ಸೇವಕರು ಎಲ್ಲರೂ ದಯವಿಟ್ಟು ಗಮನಿಸಿ ಹೇಳಿ. ನೋಡಿ, ಈ ಪ್ರತಿನಿಧಿಸುವಂಥ ವ್ಯಕ್ತಿ ತುಂಬ ಶುಭ್ರವಾಗಿರಬೇಕು, ಶುಚಿಯಾಗಿರಬೇಕು.
ಇನ್ನೊಂದು ಏನಂದರೆ ದೇವ್ರನ್ನ ನೋಡಿದಷ್ಟೇ ಆಸಕ್ತಿಯಾಗಿರಬೇಕು. ಯಾರಾದರೂ ಒಬ್ಬ ಪಾಪಿ ದೇವ ಗುಡಾರದ ಬಳಿಗೆ ಬಂದಾಗ ಅವನು ಆ ಯಾಜಕನನ್ನು ನೋಡಿದಾಗ ನನ್ನನ್ನು ಪ್ರತಿನಿಧಿಸುವಂಥವನು, ದೇವರನ್ನ ನೋಡಿದಷ್ಟು ಆನಂದ ಸಿಗ್ತಾಯಿತ್ತು ಅವನಿಗೆ. ಯಾಕಂದರೆ ಆ ಯಾಜಕನ ಒಳಗಡೆ ಹೋಗಿ ಆ ಕಾರ್ಯಗಳನ್ನು ಮಾಡಿ ಮತ್ತೆ ಬಂದಾಗ ದೇವರಿಂದ ಅಭಯವನ್ನು ತರ್ತಾ ಇದ್ದ. ಆದ್ದರಿಂದ ಅವನಿಗೆ ಒಂದು ವಿಶೇಷವಾದ ಒಂದು ಸ್ಥಾನ, ಮಾನ ಮತ್ತು ಗೌರವ ಮರ್ಯಾದೆಗಳು ಸಿಗ್ತಾ ಇದ್ದಿದ್ದರಿಂದ ಆ ಸ್ಥಾನಕ್ಕೆ ತಕ್ಕನ ಹಾಗೆ ಅವನು ಜೀವಿಸಬೇಕಿತ್ತು. ಮತ್ತು ಅವನು ಸಮಾಜದಲ್ಲಿ ಎಲ್ಲರೂ ಇದ್ದ ರೀತಿಯಲ್ಲಿ ಇರಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಅವನ ವಾಸಸ್ಥಾನ, ಅವನಿದ್ದಂಥ ಎಲ್ಲವೂ ಕೂಡ ಗುಡಾರದಲ್ಲೇ ಇರ್ತಾಯಿತ್ತು. ಅವನ ಜೀವನ ಪೂರ್ತಿ ಗುಡಾರದಲ್ಲಿ ಇರಬೇಕು. ಅವನಿಗೂ ಹೆಂಡತಿ ಮಕ್ಕಳು ಇರ್ಬೋದಿತ್ತು, ಅವರು ಕೂಡ ಗುಡಾರದ ಹತ್ತಿರದಲ್ಲೇ ವಾಸ ಮಾಡ್ತಾಯಿದ್ರು. ಆದರೆ ಸಮಾಜದಲ್ಲಿ ಮಾಡುವಂಥ ಎಲ್ಲರೂ ನಡ್ಕೊಳ್ಳೋ ರೀತಿಯಲ್ಲಿ ಅವ್ರು ನಡ್ಕೊಳ್ಳೋಕೆ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಯಾಜಕರು ಮದುವೆ ಮಾಡ್ಕೊಳ್ಳುವಂಥ ಅವಕಾಶವನ್ನು ಕೂಡ ದೇವರು ಸತ್ಯವೇದದಲ್ಲಿ ಕಲ್ಪಿಸಿಕೊಟ್ಟಿದ್ರು. ಅವ್ರಿಗೂ ಮಕ್ಕಳು ಇರ್ತಾಯಿತ್ತು. ಯಾಕಂದರೆ ಆ ಗುಡಾರದಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ವಂಶಾಭಿವೃದ್ಧಿ ಬೇಕಾಗಿತ್ತು. ಅದರಿಂದ ದೇವರು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದರು. ಇನ್ನೊಂದು ಮುಖ್ಯವಾದಂಥ ಅರ್ಹತೆ ಅಂತ ನಾವೇನು ಹೇಳ್ತೀವಿ, ಇವರು ಆ ಕೆಲಸಗಳನ್ನು ಗಮನಿಸಿರಬೇಕು. ತನ್ನ ತಂದೆ ಮಾಡುವಾಗ ಮಗ ಅದನ್ನು ಗಮನಿಸ್ಕೊಂಡು ನೆಕ್ಸ್ಟ್ ಅದನ್ನು ತಾನು ತೆಗೆದುಕೊಳ್ತೇನೆ ಅಂತ ಒಂದು ಆಸಕ್ತಿಯಿಂದ ಅವನದನ್ನು ಗಮನಿಸಿ ಆ ಗುಡಾರದ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದ. ಇದಕ್ಕಾಗಿ ಯಾಜಕರು ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ತರಬೇತಿಗೊಳಿಸ್ತಾ ಇದ್ದರು. ಆರೋನನು ಕೂಡ ತನ್ನ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಅದರಲ್ಲಿ ಕೊಡ್ತಾ ಇದ್ದಂತ ನಾವು ತಿಳ್ಕೊಳ್ತೀವಿ. ಈಗ ಕೆಲವೊಮ್ಮೆ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಈ ಬೋಧಕರ ಮಕ್ಕಳು ನೀನು ಬೋಧಕರ ಆಗಬೇಡಮ್ಮ, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಕಳಿಸ್ಕೊಟ್ಬಿಡ್ತೀವಿ ನಾವು. ಎಷ್ಟೋ ಸುಮ್ಮನೆ, ಅದು ಒಂದು ತಮಾಷೆಗೆ ಹೇಳ್ತಾ ಇದ್ದೀನಿ. ಹೌದು. ಸೊ ದೇವರ ಸೇವಕರು ನಮ್ಮ ಪ್ರಾಂತ್ಯದಲ್ಲಿ ಅಥವಾ ನಮ್ಮ ಈ ಸಭೆಯಲ್ಲಿ ತುಂಬ ಕಡಿಮೆ ಆಗ್ತಾ ಇದ್ದಾರೆ ಅಲ್ವೇ? ಜಸ್ಟ್ ಅನ್ ಅಬ್ಸರ್ವೇಷನ್ ಪಾಯಿಂಟ್, ಮುಂದುವರಿಸಿ. ಅದು ನೀವು ಹೇಳಿದಂಥ ತುಂಬ ಒಳ್ಳೆಯ ಅಬ್ಸರ್ವೇಷನ್. ಕೆಲವು ಸಮಯಗಳಲ್ಲಿ ನಮ್ಮಲ್ಲಿ ಬೋಧಕರು ಕಡಿಮೆ ಆಗಲಿಕ್ಕೆ ನಾವೇ ಕಾರಣ ಏನು? ನಮ್ಮಲ್ಲಿ ನಮ್ಮ ಮಕ್ಕಳನ್ನು ನಾವು ಬೋಧನೆಗೆ ಅಥವಾ ನಮ್ಮ ಪಾಸ್ಟರ್ ಕೆಲಸಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು ಒಳ್ಳೆಯದು. ಇಲ್ಲಿ ಯಾಜಕರ ವಸ್ತ್ರಾಭರಣಗಳ ಬಗ್ಗೆ ನಾವು ಇನ್ನೂ ಮಾತಾಡೋಣ ಮುಂದಿನ ಒಂದು ಭಾಗದಲ್ಲಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಅಶೋಕ್ ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಗುಡಾರದ ಸೇವೆಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಇವತ್ತು ಈ ಸಂಚಿಕೆಯಲ್ಲಿ ಯಾಜಕರ ಒಂದು ಅರ್ಹತೆ. ಈ ಕಾರ್ಯಕ್ರಮ ನಮಗೆ ಯಾಕೆ ಬೇಕು ಅಂತ ಎಷ್ಟೋ ಜನ ಅನ್ಕೋಬೋದು. ದೇವರ ಸೇವೆಯಲ್ಲಿ ಇರ್ತಕ್ಕಂಥ ಎಲ್ಲ ದೇವ ಸೇವಕರು ಈ ಕಾರ್ಯಕ್ರಮವನ್ನು ನೋಡಿ ಈ ಒಂದು ಗುಡಾರದ ಸೇವೆಯ ಯಾಜಕರ ಅರ್ಹತೆ ನಮ್ಮಲ್ಲಿ ಇದೆಯಾ ಎಂಬತಕ್ಕಂಥ ಪ್ರಶ್ನಿಸಿಕೊಳ್ತಕ್ಕಂಥ ಒಂದು ಸಮಯ ಈ ಕಾರ್ಯಕ್ರಮದ ಮೂಲಕ ನಮಗೆ ಬಂದಿದೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ, ಮುಂದುವರಿಸೋಣ. ಅಶೋಕ್, ಈಗ ನಾವು ಮೊದಲನೇ ಭಾಗದಲ್ಲಿ ಯಾಜಕರ ಬಗ್ಗೆ, ಅವರ ಅರ್ಹತೆ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಮಹಾಯಾಜಕನ ವಿಚಾರಕ್ಕೆ ಬಂದಾಗ ಎಷ್ಟು ಜನ ಇರ್ತಾ ಇದ್ರು? ಅದರಲ್ಲಿ ಏನಾದರೂ ಒಂದು ಗುಂಪು ಇರ್ತಾ ಇತ್ತಾ ಅಥವಾ ಒಂದೇ ಒಂದು ಮಹಾಯಾಜಕ ಇರ್ತಾ ಇದ್ನ? ನೋಡಿ, ಇಸ್ರಾಯೇಲರ ಚರಿತ್ರೆ ಪ್ರಾರಂಭ ಆದಾಗ ಒಬ್ಬನೇ ಮಹಾಯಾಜಕನು. ಆದರೆ ಅವರ ಚರಿತ್ರೆ ಸ್ವಲ್ಪ ಮುಂದೆ ಬಂದಾಗ ಇಬ್ಬರು ಮಹಾಯಾಜಕರು ಇರ್ತಾಯಿದ್ರು. ಈ ಮಹಾಯಾಜಕನ ಕೆಲಸ ತುಂಬ ಪ್ರಶಸ್ತವಾದಂಥದ್ದು, ಪ್ರತಿಷ್ಠೆಯಿಂದ ಕೂಡಿದಂಥದ್ದು. ಯಾಕಂದರೆ ಮಹಾಯಾಜಕನು ಅವನೊಬ್ಬನಿಗೆ ಅವಕಾಶ ಇತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ಒಂದು ದಿನ, ಡೇ ಆಫ್ ಅಟೋನ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ದಿನ ಒಳಗೆ ಹೋಗಲಿಕ್ಕೆ ಅವನಿಗೆ ಅವಕಾಶ ಇತ್ತು. ಅಂದರೆ ಒಂದೇ ಒಂದು ದಿನ ಮಹಾ ಪವಿತ್ರ ಸ್ಥಳಕ್ಕೆ ಹೋಗುವ ಒಂದು ಅವಕಾಶ ಇತ್ತು. ಸೊ ಅವರು 364 ದಿನ ಸುಮ್ಮನೆ ಇರ್ತಾ ಇದ್ರ? ಇಲ್ಲ, ಅವರು ಈ ಆಲಯದ ಸೂಪರ್ವೈಸೇಷನ್ ಅಂದರೆ ಎಲ್ಲ ಮೇಲ್ವಿಚಾರಕರಾಗಿರ್ತಾಯಿದ್ರು. ಯಾವ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆಯಾ ಇಲ್ವಾ, ಯಾಜಕರು ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಲೇವಿಯರು ಮಾಡ್ತಾ ಇದ್ದಾರಾ, ಎಲ್ಲ ಕೆಲಸಗಳು ಯಾವ ರೀತಿ ನಡೀತಾ ಇದೆ, ಆಲಯದ ಆದಾಯಗಳನ್ನು ಲೆಕ್ಕಪತ್ರಗಳನ್ನೆಲ್ಲ ನೋಡ್ಕೊಳ್ತಾಯಿದ್ರು. ದೇವಾಲಯದಲ್ಲಿ ನಡಿಬೇಕಾದಂಥ ಕೆಲವು ಕಾರ್ಯಗಳಿರ್ತಾಯಿತ್ತು. ಕೆಲವು ಸಮಯದಲ್ಲಿ ಯಾಜಕರು ಒಬ್ಬರು ಸತ್ತೋದ್ರೆ ಅವರ ಸ್ಥಳದಲ್ಲಿ ಬೇರೆಯವ್ರನ್ನ ನೇಮಿಸಬೇಕು. ಇಂಥ ಎಲ್ಲ ಕೆಲಸಗಳನ್ನು ಕೂಡ ಮಹಾಯಾಜಕನು ನೋಡ್ಕೊಳ್ತಾ ಇದ್ದ. ಆದರೆ ಈ ವಿಶೇಷವಾದಂಥ ದಿನ, ಡೇ ಆಫ್ ಅಟೋನ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ದಿನದಲ್ಲಿ ಅವನು ಇರಬೇಕಾದಂಥ ವಿಧಾನ ಮತ್ತು ಈಗ ನಾವು ಮಹಾಯಾಜಕನ ಬಗ್ಗೆ ವಿಶೇಷವಾಗಿ ಗಮನಿಸಬೇಕಾಗಿರೋದೇನೆಂದರೆ ಅವನ ವಸ್ತ್ರಾಭರಣ. ಅವನ ವಸ್ತ್ರಾಭರಣದಲ್ಲಿ ಅವನಿಗೆ ನಾರ್ಮಲ್ ಆಗಿ ಒಂದು ನಿಲುವಂಗಿಯನ್ನು ಹಾಕಿರ್ತಾರೆ. ನಿಲುವಂಗಿಯ ಮೇಲೆ ಒಂದು ಕವಚವನ್ನು ಹಾಕ್ತಾರೆ. ಒಂದು ಆಲ್ಮೋಸ್ಟ್ ನಮ್ಮ ಜರ್ಕಿನ್ ಹಾಕ್ತೀವಲ್ಲ, ಜಾಕೆಟ್ ಆ ಥರ ಒಂದು ಜರ್ಕಿನ್ ಹಾಕ್ತಾರೆ. ಆ ಒಂದು ಕವಚದಲ್ಲಿ ಮೇಲ್ಗಡೆ
ಅದನ್ನು ನಾವೇನಂತ ಕರಿತೀವಿ ಅಂದರೆ ಏಪೋದು ಅಂತ ಕರೀತಾರೆ. ಏಪೋದನ್ನು ಹಾಕ್ಸಿ ಅದರ ಮೇಲೆ ಅವನಿಗೆ ಒಂದು ಶೀಲ್ಡ್ ಟೈಪಲ್ಲಿ ಮಾಡಿರ್ತಾರೆ, ಚೌಕಾಕಾರದಲ್ಲಿ. ಅದರಲ್ಲಿ 2 ರತ್ನಗಳನ್ನು ಇಟ್ಟಿರ್ತಾರೆ, ಗೋಮೇಧಿಕ ರತ್ನಗಳನ್ನು. ಆ ರತ್ನಗಳ ಮೇಲೆ ಒಂದು ರತ್ನದ ಮೇಲೆ 6 ಇಸ್ರಾಯೇಲ್ ಗೋತ್ರದ ಹೆಸರು, ಇನ್ನೊಂದು ರತ್ನದ ಮೇಲೆ ಇನ್ನೂ 6 ಇಸ್ರಾಯೇಲ್ ಗೋತ್ರದ ಹೆಸರನ್ನು ಬರೆದು, ಮತ್ತು ದೇವರ ಪ್ರಸನ್ನತೆ ಅಥವಾ ನ್ಯಾಯ ತೀರ್ಪನ್ನು ತೋರಿಸುವಂಥ ಕೆಲವು ಚಿಹ್ನೆಗಳನ್ನು ಕೂಡ ಅವನ ಎದೆ ಮೇಲೆ ಇಟ್ಕೊಂಡಿರ್ತಾನೆ. ಮಹಾಯಾಜಕನು ಆ ವಿಶೇಷವಾದಂಥ ದೋಷ ಪರಿಹಾರಕ ದಿನ, ಡೇ ಆಫ್ ಅಟೋನ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ದಿನದಲ್ಲಿ ದೇವರ ಸನ್ನಿಧಿಗೆ ಹೋದಾಗ ಇಸ್ರಾಯೇಲರ 12 ಗೋತ್ರಗಳನ್ನು ದೇವರ ಮುಂದೆ ಆತನು ಪ್ರತಿನಿಧಿಸುತ್ತಾನೆ. ಮತ್ತು ಇವನಿಗೆ ತಲೆ ಮೇಲೆ ಒಂದು ವಿಶೇಷವಾದ ಮುಂಡಾಸನ, ಅಂದರೆ ಕ್ಯಾಪ್ ಟೈಪಲ್ಲಿ ಮಾಡಿರ್ತಾರೆ. ಅಲ್ಲಿ ಅವನಿಗೆ ಹಣೆ ಮೇಲ್ಗಡೆ ಯೆಹೋವನ ಪ್ರತಿನಿಧಿ ಅನ್ನೋದನ್ನು ಕೂಡ ಬರೆದಿರ್ತಾರೆ. ಈ ಎಲ್ಲ ಡ್ರೆಸ್ಗಳನ್ನು ಹಾಕ್ಕೊಂಡಿರ್ಬೇಕು. ಮತ್ತು ಮಹಾಯಾಜಕನ ಡ್ರೆಸ್ಸಲ್ಲಿ ವಿಶೇಷ ಏನು ಅಂದರೆ, ಅವನ ನಿಲುವಂಗಿಯ ಕೆಳಗಡೆ ಅವನಿಗೆ ಈ ಬೆಲ್ಸ್ ಕಟ್ಟಿರ್ತಾರೆ, ಗಂಟೆಗಳನ್ನು, ಚಿಕ್ಕ ಚಿಕ್ಕ ಬೆಲ್ಸ್ ಕಟ್ಟಿರ್ತಾರೆ. ಇದೇನಕ್ಕೆ ಅಂತ ನೀವು ಕೇಳ್ಬೋದು, ನಿಮ್ಗೆ ಆಸಕ್ತಿ ಆಗಿರ್ಬೋದು, ಏನಕ್ಕೆ ಪಾಸ್ಟ್ರೆ ಇದು ಬೇರೆಯವ್ರಿಗಿಲ್ವಲ್ಲ. ಈ ಮಹಾಯಾಜಕನು ಮಹಾದೋಷ ಪರಿಹಾರಕ ದಿನ ಬಂದಾಗ ಒಳಗಡೆ ಹೋದರೆ, ಒಂದು ವೇಳೆ ಅವನೇನಾದರೂ ತಪ್ಪುಗಳನ್ನು ಮಾಡಿದರೆ ಅವನಲ್ಲೇ ಸತ್ತೋಗ್ತಾನೆ. ಅವನು ಸತ್ತೋಗಿದ್ದಾನೆ ಇಲ್ವ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, ಈ ಸೌಂಡ್ ಬರ್ತಾ ಇರುತ್ತೆ, ಅವ್ನು ತಿರುಗ್ತಾ ಇರಬೇಕಾದ್ರೆ ಆ ಗೆಜ್ಜೆ ಸೌಂಡ್ ಬಂದಾಗ, ಗೆಜ್ಜೆನಾದ ಕೇಳಿದಾಗ ಅವನು ಬದುಕಿದ್ದಾನೆ ಅಂತ. ಒಂದು ವೇಳೆ 1 ಗಂಟೆಗೆ 2 ಗಂಟೆಗೆ ಮಿಂಚಿ ಆ ಗೆಜ್ಜೆ ಸೌಂಡ್ ಬರಲಿಲ್ಲ ಅಂದರೆ ಅವನಿನ್ನೇನು ಮಾಡ್ತಿದ್ದಾನೆ ಅಂದರೆ ಯಾರೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಗ್ಗಗಳನ್ನು ಕೂಡ ಕಟ್ಕೊಂಡು, ಹೌದು, ಮಹಾಯಾಜಕ ಹಗ್ಗವನ್ನು ಕಟ್ಟಿ ಅದಕ್ಕೊಂದು ದೊಡ್ಡ ದಾರವನ್ನು ಬಿಟ್ಟು ಆನಂತರ ಒಳಗಡೆ ಹೋಗ್ತಾರೆ. ಆ ದಾರ ಹೊರಗಡೆ ಜನ ಹಿಡ್ಕೊಂಡಿರ್ತಾಯಿದ್ರು. ಈ ಸೌಂಡ್ ನಿಂತೋದ್ರೆ ಅವನು ಸತ್ತೋಗಿದ್ದಾನೆ ಅಂತ. ಸೊ ಆಗ ಅವನು ಏನು ಮಾಡ್ತಾಯಿದ್ರು ಅಂದರೆ, ಅವನ ದೇಹವನ್ನು ಮಾತ್ರ ಹೊರಗಡೆ ಹೇಳ್ಕೊಳ್ತಾಯಿದ್ರು. ನೀವು ಈ ವಿಷಯವನ್ನು ಹೇಳ್ತಿರ್ಬೇಕಾದ್ರೆ ಒಂದು ಅಂಶವನ್ನು ಹೇಳಿದ್ರಿ, ಅದೇನೆಂದರೆ, ಒಂದು ವೇಳೆ ಮಹಾಯಾಜಕನು ತಪ್ಪು ಮಾಡಿದಂಥ ಪಕ್ಷದಲ್ಲಿ ಇಟ್ಕೊಳ್ಳೋಣ, ಐ ಆಮ್ ಜಸ್ಟ್ ಟೇಕಿಂಗ್ ಅ ಪಾಸಿಬಿಲಿಟಿ ಹಿಯರ್, ತಪ್ಪು ಮಾಡಿದ್ರೆ ಅವನು ಒಳಗಡೆ ಹೋದಾಗ ಸಾಯ್ತಕ್ಕಂಥ ಎಲ್ಲ ಅಂಶಗಳು ಅಲ್ಲಿ ಕಂಡು ಬರ್ತದೆ. ಆದರೆ ನೀವು ಈ ಒಂದು ದಿನದ ಮೊದಲನೆಯ ಚರ್ಚೆಯಲ್ಲಿ ನೀವು ಹೇಳಿದರೆ, ಈ ಯಾಜಕರು ಕೂಡ ಬಲಿಯನ್ನ ಬೆಳಗ್ಗೆ ಸಾಯಂಕಾಲ ಅರ್ಪಿಸಬೇಕು. ಅವರ ಪಾಪವನ್ನ ಒಪ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಟ್ಟು ಅನಂತರ ಕೆಲಸಕ್ಕೆ ಬರಬೇಕು ಅಂತ. ಸೊ ಈ ನೀವು ಹೇಳಿರ್ತಕ್ಕಂಥ ಈಗಿನ ವಿಷಯಕ್ಕೂ ಆ ವಿಷಯಕ್ಕೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ. ಅವನು ಜನರ ಮುಂದೆ ಒಪ್ಕೊಳ್ಬೋದು, ಆದರೆ ದೇವರ ಸನ್ನಿಧಿಯಲ್ಲಿ ತನಗೆ ತಾನು ಒಪ್ಕೊಳ್ಳದೇ ಇರುವಂಥ ಕೆಲವು ಹಿಡನ್ ಸೀಕ್ರೆಟ್ಸ್ ಏನಾದರೂ ಇದ್ದರೆ, ಅಥವಾ ಅವನು ದೇವ್ರ ಮುಂದೆ ಹೇಳ್ಕೊಳ್ಳದೇ ಇರುವಂಥ ಕೆಲವು ತಪ್ಪುಗಳನ್ನೇನಾದರೂ ಅವನಲ್ಲೇ ಪರವಾಗಿಲ್ಲ ದೇವ್ರು ನನಗೆ ಕ್ಷಮಿಸ್ತಾನೆ ಅಂತ ಆಲೋಚನೆಗಳೇನಾದರೂ ಇದ್ದರೆ ಅಂಥವುಗಳನ್ನು ದೇವರು ಕ್ಷಮಿಸ್ತಾ ಇರಲಿಲ್ಲ. ಆದರೆ ಇಸ್ರಾಯೇಲರ ಚರಿತ್ರೆಯಲ್ಲಿ ಯಾವಾಗಲೂ ಕೂಡ ನಾವು ಗಮನಿಸಿದ್ದೇನೆಂದರೆ, ಆ ರೀತಿ ಒಳಗಡೆ ಹೋಗಿ ಸತ್ತಂಥವ್ರು ಯಾರೂ ಇರಲಿಲ್ಲ ಮಹಾಯಾಜಕರಲ್ಲಿ. ವಿಶೇಷವಾಗಿ ನಾವು ನೋಡುವಂಥದ್ದು, ಆ ಮಹಾದೋಷ ಪರಿಹಾರಕ ದಿನ ಒಳಗಡೆ ಹೋಗಿ ಸತ್ತಂಥವ್ರು ಎಲ್ಲೂ ಇರಲಿಲ್ಲ. ಆದರೂ ಕೂಡ ದೇವ್ರು ಏನು ಮಾಡಿದ್ರು ಅಂದರೆ, ಒಂದು ವೇಳೆ ಈ ರೀತಿ ನಡೆದ್ರೆ, ಈಗ ನಾವು ಅನೇಕ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ಇದರಲ್ಲಿ ಆಕ್ಸಿಡೆಂಟ್ ಫೈರ್ ಆದರೆ ಏನಾದರೂ ಆದರೆ ಅದು ಇಟ್ಟಿರ್ತಾರೆ ಒಂದು, ನೀವೇನು ಹೇಳ್ತೀರ ಅದಕ್ಕೆ? ಫೈರ್ ಎಕ್ಸ್ಟಿಂಗ್ವಿಷರ್. ಅದು ಆಗಬೇಕು ಅಂತೇನೇ ಇಲ್ಲ, ಬಟ್ ಆದರೆ ಒಂದು ವೇಳೆ ಅಪಘಾತ ಏನಾದರೂ ಆದರೆ ಅನ್ನೋ ಥರ ದೇವರು ಎಲ್ಲ ಪ್ರಿಕಾಷನ್ಸ್ನ ತಗೊಂಡಿದ್ರು. ಮತ್ತು ಮಹಾಯಾಜಕನ ಏನು ಮಾಡ್ತಿದ್ದ ಅಂದರೆ, ಮಹಾಯಾಜಕನನ್ನು ತುಂಬ ಗೌರವದಿಂದ ನೋಡ್ತಾಯಿದ್ರು ಅವರು. ಯಾಕಂದರೆ ಯಾಜಕರಿಗಿಂತ ಉನ್ನತವಾದ ಸ್ಥಾನದಲ್ಲಿದ್ದಂಥವನು ಮಹಾಯಾಜಕನು. ಈಸ್ ಆಲ್ಮೋಸ್ಟ್ ಲೈಕ್ ಗಾಡ್, ಅಂದರೆ ದೇವರ ಸನ್ನಿಧಿಗೆ ಹೋಗಿ ಬರುವಂಥವನಾದ್ದರಿಂದ ಅವನನ್ನು ದೇವರು ನೋಡ್ದಂಗೆ ನೋಡ್ತಾಯಿದ್ರು. ಮಹಾಯಾಜಕನು ವರ್ಷಕ್ಕೆ ಆ ಒಂದು ಬಾರಿ ಆ ಕಾರ್ಯವನ್ನು ಮಾಡ್ತಿದ್ರು ಕೂಡ ಆಗಾಗ್ಗೆ ಮಧ್ಯದಲ್ಲಿ ಬಂದು ಈ ದೇವಾಲಯದ ಎಲ್ಲ ಮೇಲ್ವಿಚಾರಣೆಯನ್ನು ನೋಡ್ತಾ ಇದ್ದ. ಅದಕ್ಕಾಗಿ ಯೇಸು ಕ್ರಿಸ್ತನು ನಮಗೆ ಮಹಾಯಾಜಕನು ಅಂತ ಹೇಳ್ತೀವಿ. ಅಂದರೆ ಆತನು ನಮಗೆ ಹೈ ಪ್ರೀಸ್ಟ್. ಈ ಹೈ ಪ್ರೀಸ್ಟಲ್ಲಿ ಏನೇನು ಕ್ವಾಲಿಟೀಸ್ ಇತ್ತೋ ಇವೆಲ್ಲವೂ ಕೂಡ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನಲ್ಲಿ ಇತ್ತು ಅಂತ ನಾವು ಒಪ್ಕೊಳ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಬೋಧಕರು, ದೇವರ ಸೇವಕರಿಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಮ್ಮ ಈ ಚರ್ಚೆಯಿಂದ ನೀವು ತಿಳ್ಕೋಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಅದೇನು ಅಂದರೆ, ದೇವರ ಗುಣಗಳು ಎಲ್ಲವೂ ಅದು ದೇವರ ಸೇವಕರ ಮೇಲೆ ಅವರ ನಡೆ ನುಡಿಯಲ್ಲಿ ಕಾಣಿಸ್ಕೊಳ್ಬೇಕು ಎಂಬತಕ್ಕಂಥದ್ದು. ಏಕೆಂದರೆ ಜನರು ನಮ್ಮನ್ನು ದೇವರ ಪ್ರತಿನಿಧಿ, ಕೆಲವೊಮ್ಮೆ ಮುಗ್ಧ ಜನರು ನಮ್ಮನ್ನು ಆ ದೇವರ ಸ್ಥಾನಕ್ಕೆ ಕೂಡ ತಳ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಸೊ ನಮ್ಮ ನಡೆ ನುಡಿ
ಎಲ್ಲ ಸ್ಥಳದಲ್ಲೂ ಎಲ್ಲ ಸಮಯದಲ್ಲೂ ದೇವರ ಪ್ರತಿನಿಧಿಯಾಗಿ ಅದನ್ನು ನಾವು ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಕಲಿತೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ದೇವರ ಮಕ್ಕಳೇ, ನಾವು ಗುಡಾರದ ಸೇವೆಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಮೊದಲನೇ ಭಾಗದಲ್ಲಿ ಯಾಜಕರ ಬಗ್ಗೆ, ಎರಡನೇ ಭಾಗದಲ್ಲಿ ಮಹಾಯಾಜಕರ ಬಗ್ಗೆ, ಈ ಮೂರನೇ ಭಾಗದಲ್ಲಿ ಯಾರ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ನನ್ನ ಸ್ನೇಹಿತ ಅಶೋಕ್ ಅದನ್ನು ಹೇಳ್ತಾರೆ. ಹೇಳಿ. ಈಗ ಲೇವಿಯರ ಬಗ್ಗೆ ನಾವು ಕಲಿಯೋಕ್ಕೆ ಹೋಗ್ತೀವಿ. ಲೇವಿಯರು ಅಂದರೆ ಈ ದೇವಾಲಯದ ಈ ಗುಡಾರದ ಸೇವೆಯಲ್ಲಿ ಸಹಾಯಕ್ಕೆ ಮಾಡುವಂಥವ್ರು. ಈ ಲೇವಿಯರಿಗೂ ಆರೋನನ ಒಂದು ಸಂತಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇವರು ನೋಡಿ, ಆರೋನನ ಸಂತಾನ, ಆರೋನನ ವಂಶದಿಂದ ಬಂದಂಥವ್ರನ್ನ ಯಾಜಕರು, ಮಹಾಯಾಜಕರು ಅಂತ ಕರಿತೀವಿ. ಲೇವಿಯರು ಅಂದರೆ ಇಸ್ರಾಯೇಲರ 12 ಕುಲಗಳಲ್ಲಿ ಇವ್ರದ್ದು ಒಂದು ಕುಲ. ಈಗ ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಕುಲ ಬೇಕು ಅಂತ ಹೇಳಿದಾಗ, ದೇವರು ಮೋಶೆಯನ್ನು ಸೀನಾಯಿ ಬೆಟ್ಟದ ಮೇಲೆ ಕರೆದಾಗ 40 ದಿನ ದೇವರ ಜೊತೆ ಮೋಶೆ ಇದ್ದಾಗ, ಕೆಳಗಡೆ ಕೆಲವರು ಎಲ್ಲರೂ ಸೇರಿ ಒಂದು ಬಸವನನ್ನು ವಿಗ್ರಹ ಮಾಡಿ, ಉತ್ಸವ ಮಾಡಿ ವಿಗ್ರಹ ಆರಾಧನೆಗೆ ಒಳಗಾದರು. ಆಗ ಮೋಶೆ ಕೆಳಗಡೆ ಇಳಿದು ಬಂದ ತಕ್ಷಣ ತುಂಬ ಕೋಪಪಟ್ಟು ಮೋಶೆ ಹೇಳ್ತಾನೆ, ದೇವರ ಪಕ್ಷದಲ್ಲಿ ನಿಲ್ಲುವಂಥವ್ರು ಯಾರಾದರೂ ಇದ್ದರೆ ಬನ್ನಿ ಅಂತ ಹೇಳಿದಾಗ ಲೇವಿಯರು ಮಾತ್ರ ಬಂದು ಮೋಶೆ ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಆಗ ದೇವರು ಹೇಳ್ತಾನೆ, ಮೋಶೆ ಹೇಳ್ತಾನೆ, ನೀವು ನಿಮ್ಮ ಕತ್ತಿಗಳನ್ನು ತೆಗೆದುಕೊಂಡು ಯಾರ್ಯಾರು ಈ ವಿಗ್ರಹಾರಾಧನೆ ಮಾಡಿದರೆ ಅವರೆಲ್ಲ ಸಂಹಾರ ಮಾಡಿ ಅಂತ ಹೇಳ್ತಾರೆ. ಆಗ ಲೇವಿಯರು ಏನು ಮಾಡ್ತಾರೆ ಅಂದರೆ ತಮ್ಮ ಕತ್ತಿಗಳನ್ನು ತೆಗೆದುಕೊಂಡು ಅಲ್ಲಿ ವಿಗ್ರಹಾರಾಧನೆ ಮಾಡಿ ಕುಡಿದು ಎಲ್ಲ ರೀತಿಯ ವ್ಯಭಿಚಾರಗಳನ್ನು ಮಾಡಿದಂಥ ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾರೆ. ಅಂದರೆ ದೇವರ ಪಕ್ಷದಲ್ಲಿ ನಿಂತಿರುವಂಥ ಈ ಲೇವಿಯರನ್ನ ಈ ಗುಡಾರದ ಸೇವೆ ಪ್ರಾರಂಭದಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ, ಇವರನ್ನ ನನಗೋಸ್ಕರ ಪ್ರತ್ಯೇಕಪಡಿಸಿ ಅಂತ ಹೇಳ್ತಾರೆ. ಅಂದರೆ ಇವರು ಇಸ್ರಾಯೇಲರ ಎಲ್ಲ ಗುಂಪುಗಳನ್ನು ಪ್ರತಿನಿಧಿಸ್ತಾರೆ. ಎಲ್ಲಿ? ದೇವಾಲಯದಲ್ಲಿ. ಅಂದರೆ ಈಗಿನ ಕಾಲದಲ್ಲಿ ನಾವೇನು ಮಾಡ್ಬೋದು ಅಂದರೆ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಈಗ ಸಂಸತ್ತಲ್ಲಿ, ರಾಜ್ಯಸಭೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಒಂದೊಂದು ಗುಂಪಿಗೆ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ. ಮುಸ್ಲಿಮರಿಗೆ ಒಂದು ರೆಪ್ರೆಸೆಂಟೇಷನು, ಇವರಿಗೆ ಒಂದು ರೆಪ್ರೆಸೆಂಟೇಷನು, ಕ್ರಿಕೆಟ್ ಆಡೋರಿಗೆ ಒಂದು ರೆಪ್ರೆಸೆಂಟೇಷನು, ಈ ರೀತಿ ಕೋಟಾ ಇರುತ್ತಲ್ಲ ಆ ರೀತಿ. ಸೊ ಇಲ್ಲಿ ಲೇವಿಯರು ಏನು ಮಾಡ್ತಾರೆ ಅಂದರೆ ದೇವರ ಸನ್ನಿಧಿಯಲ್ಲಿ ಈ ಇಸ್ರಾಯೇಲರನ್ನ ಪ್ರತಿನಿಧಿಸುವಂಥ ಒಂದು ಅವಕಾಶ. ಇವ್ರನ್ನ ಏನು ಮಾಡ್ತಾರೆ ಅಂದರೆ ದೇವರು ಗುಡಾರದ ಬಾಗಿಲಿಗೆ ಕರ್ಕೊಬಂದು ಇಸ್ರಾಯೇಲರೆಲ್ಲರೂ ಹೇಳ್ತಾರೆ, ನಮ್ಮ ಪರವಾಗಿ ದೇವರ ಸನ್ನಿಧಿಯಲ್ಲಿ ನೀವು ನಿಲ್ಲಲಿಕ್ಕೆ ನಿಮಗೆ ನಾವು ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ, ನಮ್ಮ ಪರವಾಗಿ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಮೋಶೆ ಮತ್ತು ಆರೋನರಿಬ್ಬರು ಮತ್ತು ಯಾಜಕರು ಎಲ್ಲರೂ ಸೇರಿ ಇವ್ರನ್ನ ಪ್ರತಿಷ್ಠೆಪಡಿಸ್ತಾರೆ. ಅಂದರೆ ಲೇವಿಯ ವಂಶದಲ್ಲಿ ಯಾರೇ ಹುಟ್ಟಲಿ ಅವರು ಮೊದಲನೇ ಮಗು, ಚೊಚ್ಚಲ ಗಂಡು ಮಗು ದೇವರ ಸೇವೆಗೆ ಸಮರ್ಪಣೆ ಆಗ್ತಾರೆ. ಈಗ ಲೇವಿಯರಿಗೂ ಮತ್ತು ಆರೋನನ ಒಂದು ಸಂತಾನದಲ್ಲಿ ಬಂದಿರತಕ್ಕಂಥ ಯಾಜಕರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ನೀವು ಹೇಳಿದ್ರಿ. ಹೌದು. ಸೊ ಈಗ ಕ್ಯಾನ್ ವಿ ಕಾಲ್ the people from Aaronic side as the first class people and Levites the second class? ಇದನ್ನು ನಾವು ಆ ರೀತಿ ವಿಭಾಗಿಸೋಕ್ಕೆ ಬರೋದಿಲ್ಲ, ಕ್ಲಾಸಸ್ ಅಂತ ಹೇಳೋಕ್ಕಾಗಲ್ಲ. ಇವರ ಕೆಲಸನೇ ಬೇರೆ, ಅವರ ಕೆಲಸ ಬೇರೆ. ಅಂದರೆ ದೇವರು ಇವ್ರನ್ನ ಆರಿಸ್ಕೊಂಡಂಥ ಉದ್ದೇಶಗಳು ಬೇರೆ, ಅವ್ರನ್ನ ಆರಿಸ್ಕೊಂಡಂಥ ಉದ್ದೇಶಗಳು ಬೇರೆ. ಬಟ್ ಆರೋನನು ಯಾವ ಕುಲಕ್ಕೆ ಸೇರಿದಂಥವನಂತ ನಮಗೆ ಎಲ್ಲೂ ಹೇಳೋದಿಲ್ಲ. ಆದರೆ ಲೇವಿಯ ಕುಲಕ್ಕೆ ಸೇರಿರ್ಬೋದು. ಆದರೆ ಆರೋನನ ವಂಶದನ್ನು ಸಪ್ರೇಟ್ ಮಾಡಿಬಿಟ್ರು ದೇವರು. ಮತ್ತು ಲೇವಿಯರನ್ನ ಈ ಗುಡಾರದಲ್ಲಿ ಸಹಾಯಕ ವರ್ಗವಾಗಿ, ಅಂದರೆ ಹೆಲ್ಪಿಂಗ್ ಅಂತ ಏನು ಹೇಳ್ತೀವಿ, ಈ ಎಣ್ಣೆ ಹಾಕೋದಕ್ಕಾಗಲಿ, ಆ ಮೇಜಿನ ಮೇಲೆ ಸಿದ್ಧಪಡಿಸೋದಕ್ಕಾಗಲಿ, ಈ ಪ್ರಾಣಿಗಳನ್ನು ಕಟ್ ಮಾಡಿದಾಗ ಅದು ಚರ್ಮ ಸುಲಿಯೋದಕ್ಕಾಗಲಿ, ಅಥವಾ ಗುಡಾರವನ್ನು ಶುದ್ಧೀಕರಣ ಮಾಡೋದಕ್ಕಾಗಲಿ, ಈ ಎಲ್ಲ ಕೆಲಸಕ್ಕೂ ಲೇವಿಯರು ಬೇಕಿತ್ತು. ತುಂಬ ಅನೇಕ ಲೇವಿಯರು ಬೇಕಿತ್ತು. ಇಂಥವ್ರನ್ನ ನೇಮಿಸ್ಕೊಂಡ್ರು. ಅಂದರೆ ಈ ಲೇವಿಯ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ದೇವಾಲಯದಲ್ಲಿ ಸೇವೆ ಮಾಡುವಂಥ ಅವಕಾಶ ದೇವರು ಅವರು ಕೊಟ್ಟಿದ್ದರು. ಈಗ ಈ ಒಂದು ಯಾಜಕರ ಒಂದು ರೀತಿ ನೀತಿ ಮತ್ತು ಅರ್ಹತೆಯನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡಿದ್ದೀವಿ. ಅದು ಯಾಜಕರ ಒಂದು ಅರ್ಹತೆ, ಮಹಾಯಾಜಕರ ಅರ್ಹತೆ, ಲೇವಿಯರ ಅರ್ಹತೆಯ ಬಗ್ಗೆ. ಈ ಅರ್ಹತೆಯ ಒಂದು ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ದೇವರ ಸೇವಕರಿಗೆ ನಾವು ಕೊಡಲಿಕ್ಕಿರ್ಲಿಕ್ಕಂಥ ಪಾಠ ಏನು? ನೋಡಿ, ಅರ್ಹತೆ ಅನ್ನೋದು ನಾವು ಸಂಪಾದನೆ ಮಾಡ್ಕೊಬರುವಂಥದ್ದಲ್ಲ. ದೇವರು ನಮಗೆ ಅರ್ಹತೆಯನ್ನು ಕಲ್ಪಿಸಬೇಕು. ಆರೋನನಿಗೆ ಯಾವ ಅರ್ಹತೆಯೂ ಇರಲಿಲ್ಲ, ಆದರೆ ದೇವರು ಅವರನ್ನು ಆರಿಸ್ಕೊಂಡ್ರು.
ದೇವರ ಆಯ್ಕೆಯೇ ನಮ್ಮ ಅರ್ಹತೆ. ಇನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಮಗೆ ನೀವು ತುಂಬ ಚೆನ್ನಾಗಿ ಹೇಳ್ಬೋದೇನೋ, ನಮ್ಮನ್ನು ದೇವರು ಆರಿಸ್ಕೊಳ್ತಾನಲ್ಲ ಅದೇ ನಮ್ಮ ಅರ್ಹತೆ. ಗಾಡ್ಸ್ ಸೆಲೆಕ್ಷನ್ ಈಸ್ ಅವರ್ ಏನು ಹೇಳ್ತೀರಿ, ನಮ್ಮ ಅರ್ಹತೆ ಅಥವಾ ಕ್ವಾಲಿಫಿಕೇಷನ್. ದೇವ್ರು ನಮ್ಮನ್ನು ಆರಿಸ್ಕೊಳ್ತಾನಲ್ಲ ಅದೇ ನಮ್ಮ ಅರ್ಹತೆ. ನಮ್ಮ ವಿದ್ಯೆ ಆಗಲಿ, ನಮ್ಮ ಅಂದಚಂದಗಳಾಗಲಿ, ಅಥವಾ ನಮ್ಮ ತಲಾಂತುಗಳಾಗಲಿ, ಇವ್ಯಾವುದು ಕೂಡ ನಮ್ಮ ಅರ್ಹತೆಯನ್ನು ಅಥವಾ ನಮಗೆ ಅರ್ಹತೆಯನ್ನು ತಂದುಕೊಡೋಕ್ಕೆ ಅವಕಾಶವಿಲ್ಲ. ಆದರೆ ದೇವರು ಆರೋನನ್ನು ಆರಿಸ್ಕೊಂಡಿದ್ದಾನೆ, ಆತನ ಮಕ್ಕಳನ್ನು ಆರಿಸ್ಕೊಂಡಿದ್ದಾನೆ. ಈ ದಿನ ಸೇವೆ ಮಾಡುವಂಥ ಅನೇಕರಿಗೆ ನಾವು ಹೇಳೋದೇನು ಅಂದರೆ, ನಿಮ್ಮ ತಲಾಂತುಗಳಾಗಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸವಾಗಲಿ ನಿಮ್ಮ ಅರ್ಹತೆ ಅಲ್ಲ. ದೇವರು ನಿಮ್ಮನ್ನು ನಿಮ್ಮ ತಾಯಿಯ ಗರ್ಭದಲ್ಲೇ ಹುಟ್ಟಿದಾಗಲೇ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಇದನ್ನು ನಾವು ತಿಳ್ಕೊಂಡ್ರೆ ನಮ್ಮ ದೇವರ ಸೇವೆಗೆ ನಾವು ಖಂಡಿತವಾಗ್ಲೂ ನಮ್ಮನ್ನು ನಾವು ಅರ್ಹರು ಅಂತ ಭಾವಿಸ್ಕೊಂಡು ಸಂಪೂರ್ಣವಾದ ಸೇವೆಯನ್ನು ಮಾಡ್ಬೋದು ಅಂತ ತಿಳ್ಕೊತೀನಿ. ಡೆನಿಸ್ ಅವರೇ. ಅಶೋಕ್, ಈಗ ಎಷ್ಟೋ ಜನರು ದೇವರ ಸೇವಕರು, ಬೋಧಕರು ನಿರಾಶೆ ಹೊಂದ್ಕೊಳ್ತಾರೆ. ಅದು ರಾಜಕೀಯ ಆಗಿ ಯಾವುದಾದ್ರೂ ಒಂದು ನಿರಾಶೆಗೆ ಒಳಗಾಗಿ ದೇವರ ಸೇವೆನೇ ನಮಗೆ ಬೇಡ, ಅರ್ಹತೆ ನಮ್ಮಲ್ಲಿದ್ದರೂ ಕೂಡ ರಾಜಕೀಯಕ್ಕೆ ತುತ್ತಾಗಿ ಕೆಲವರು ನಿರಾಶೆಗೆ ಹೊಂದಿದ್ದಾರೆ. ಅಂಥವ್ರಿಗೆ ದಯವಿಟ್ಟು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ. ಓಕೆ ನೋಡಿ, ಅಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಸ್ವಾಮಿ, ಈ ದಿನ ನಿರಾಶೆಗೆ ಒಳಗಾಗಿರುವಂಥ ಅನೇಕ ದೇವಸೇವಕರ ಬಗ್ಗೆ ಪ್ರಾರ್ಥಿಸ್ತಿದ್ದೇವೆ. ಅವ್ರನ್ನ ಆಶೀರ್ವದಿಸು ಸ್ವಾಮಿ. ನೀನು ನಮ್ಮನ್ನು ಆರಿಸಿಕೊಂಡಿದ್ದೀಯಾ, ಅದೇ ನಮ್ಮ ಅರ್ಹತೆ. ಆರೋನನನ್ನು ಆರಿಸಿಕೊಂಡಿದ್ದೀಯಾ ಸ್ವಾಮಿ, ಅದೇ ರೀತಿ ನಮ್ಮನ್ನು ಆರಿಸಿಕೊಂಡು ನಿನ್ನ ಸೇವೆಯಲ್ಲಿ ನಿಲ್ಲಿಸಬೇಕೆಂಬುದಾಗಿ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ತುಂಬ ಥ್ಯಾಂಕ್ಸ್. ನಾವು ಈ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಯಾಕೋ ನನಗೆ ಆ ರೀತಿಯಾಗಿ ತೋಚಿತು. ಎಷ್ಟೋ ಸಂದರ್ಭಗಳಲ್ಲಿ ದೇವರ ಸೇವಕರು ಅರ್ಹತೆ ಇದ್ದಾಗೂ ರಾಜಕೀಯಕ್ಕೆ ತುತ್ತಾಗಿ ಅಥವಾ ಒಂದು ಹೊಟ್ಟೆ ಕಿಚ್ಚಿಗೆ ತುತ್ತಾಗಿ ತುಂಬ ಕೆಳಗೆ ನೂಕಲ್ಪಟ್ಟು ಮನಸ್ಸು ಮುರಿದೋಗಿ ಎಷ್ಟೋ ಜನರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೇವರ ಕೆಲಸವನ್ನು ಮಾಡೋದೇ ಒಂದು ಅರ್ಹತೆ ಅಲ್ವೇ? ಈ ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರ. ಇನ್ನು ಒಂದೇ ಒಂದು ವಿಷಯವನ್ನು ಹೇಳಿ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಒಂದೇ ಒಂದು ಮಾತನ್ನು ನೀವು ನಮ್ಮ ಬೋಧಕರುಗಳಿಗೆ, ದೇವರ ಸೇವಕರಿಗೆ ಹೇಳಬೇಕಂದ್ರೆ ಅದೇನಾಗಿರುತ್ತೆ? ದೇವರು ನಮ್ಮನ್ನು ಕರೆದಿದ್ದಾನೆ. ಆತನ ಕರೆಯುವಿಕೆಗೆ ನಾವು ತುಂಬ ಹೋಗೊಟ್ಟು ಬಂದಿದ್ದೀವಿ. ಆದರೆ ಆ ಕರೆಯುವಿಕೆಗೆ ನಾವು ಕೊನೆಯವರೆಗೂ ಕೂಡ ನ್ಯಾಯ ಮಾಡಬೇಕು. ಧನ್ಯವಾದ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕೆ. ನಮಸ್ಕಾರ. ದೇವರು ನಿಮ್ಮನ್ನು ಈ ಕಾರ್ಯಕ್ರಮದ ಮೂಲಕ ಆಶೀರ್ವದಿಸಲಿ.